ಗುಡಗುಂಟೆ ಗಂಗಮ್ಮ ತಾಯಿಗೆ ಜೈ ಬಾರಮ್ಮ ಬಾರಮ್ಮ. ಉರುಡಗುಂಟೆ ಗಂಗಮ್ಮ ಜಾತ್ರೆಯಲ್ಲಿ ಅನ್ನದಾಸೋಹದ ಹಬ್ಬ ಇತಿಹಾಸದಲ್ಲೇ ಮೊದಲು. ಬುರುಡಗುಂಟೆ ಗಂಗಮ್ಮ ಜಾತ್ರೆಯಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ಸಿಎಂ ಬೈರೇಗೌಡರಿಂದ ಬೃಹತ್ ಅನ್ನ ಸಂತರ್ಪಣೆ. ನಮಸ್ಕಾರ, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಭಕ್ತಿ ಮತ್ತು ಸೇವೆ ಒಂದಾದಾಗ ಅಲ್ಲಿ ಸಂಭ್ರಮ ಇಮ್ಮಡಿಯಾಗುತ್ತದೆ. ಇದಕ್ಕೆ ಸಾಕ್ಷಿಯಾಗುತ್ತಿದೆ ಬುರುಡಗುಂಟೆ ಗಂಗಮ್ಮ ದೇವಿಯ ಜಾತ್ರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸುವ ಮೂಲಕ ಹೊಸ ದಾಖಲೆ ಬರೆಯಲಾಗುತ್ತಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಚೇಳೂರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಬುರುಡಗುಂಟೆಯಲ್ಲಿ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗುತ್ತದೆ. ಈ ಭಾನುವಾರದ ವಿಶೇಷವೆಂದರೆ ದೇವಿಯ ದರ್ಶನಕ್ಕೆ ಬಂದ ಭಕ್ತರ ಹಸಿವು ನೀಗಿಸಲು ಸಜ್ಜಾಗಿದೆ ಬೃಹತ್ ಅನ್ನದಾಸೋಹ. ಸಿಎಂ ಬೈರೇಗೌಡರ ಸಾರಥ್ಯ. ಮಾನವ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡ ಅವರ ವಿಶೇಷ ಕಾಳಜಿ ಮತ್ತು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. 3,000ಕ್ಕೂ ಅಧಿಕ ಭಕ್ತರಿಗೆ ಪ್ರಸಾದ. ಬೆಳಿಗ್ಗೆಯಿಂದಲೇ ಆರಂಭ ಅನ್ನ ಸಂತರ್ಪಣೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಪ್ರಸಾದ. ಇತಿಹಾಸದಲ್ಲೇ ಮೊದಲು. ದೇವಸ್ಥಾನದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನ್ನದಾನ ಕಾರ್ಯಕ್ರಮ ಸಿಎಂ ಬೈರೇಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವುದು ಇದೇ ಮೊದಲು ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಬೈರೇಗೌಡ ರಾಜ್ಯ ಮಾನವ ಹಕ್ಕುಗಳ ಸಂಘಟನೆ ಮತ್ತು ಈ ವಿಶೇಷ ಗಂಗಮ್ಮ ದೇವಿಯ ಜಾತ್ರೆ ವಿಶೇಷವಾಗಿ ಅನ್ನದಾನವನ್ನು ಕಾರ್ಯಕ್ರಮವನ್ನು ಸುಮಾರಿಂದ 3,000ರಿಂದ 4,000 ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸ್ತಿದ್ದಾರೆ. ಈ ಅನ್ನದಾನಕ್ಕೆ ಭಕ್ತಾದಿಗಳೆಲ್ಲ ಬಂದು ಸೇವೆಗೆ ಪ್ರಾರ್ಥರಾಗಿ ಅನ್ನದಾನಕ್ಕೆ ಬಂದು ಅನ್ನದಾನವನ್ನು ಸ್ವೀಕರಿಸಬೇಕಾಗಿ ಭಕ್ತ ಮಹಾಶಯರಲ್ಲೂ ಮತ್ತು ಸಂಘಟನೆ ಪರವಾಗಿಯೂ ದೇವಸ್ಥಾನದ ಪರವಾಗಿಯೂ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಬುರುಡಗುಂಟೆ ಇತಿಹಾಸ ಪುರಾಣ ಪ್ರಸಿದ್ಧ ಕ್ಷೇತ್ರ. ಸುಮಾರು 1000 ವರ್ಷಗಳ ಹಿಂದೆ ಪಾಳ್ಯಗಾರರು ತಿಮ್ಮರಾಜು ಬೊಮ್ಮರಾಜು ಎಂಬುವರು ಈ ಕ್ಷೇತ್ರವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಈ ಕ್ಷೇತ್ರವು ಭಕ್ತಾದಿಗಳನ್ನ ಕೋರಿಕೆಯನ್ನು ಈಡೇರಿಸುವ ಆದಿಶಕ್ತಿ ಶ್ರೀ ಗಂಗಮ್ಮ ದೇವತಾ. ಈ ಗಂಗಮ್ಮ ದೇವರು ಸುಮಾರು 1000 ವರ್ಷಗಳ ಪುರಾಣ ಇತಿಹಾಸ ಇದೆ. ಕೋಟ ಕತ್ತಲುಗಳು ಸಹ ಇತ್ತು. ಹಿಂದೆ ಇದು 101 ದೇವಾಲಯಗಳ ಬೀಡಾಗಿತ್ತು. ಈ ಗಂಗಮ್ಮ ದೇವಸ್ಥಾನವು ಪ್ರಸಿದ್ಧಿಯು 4 ರಾಜ್ಯದವರು ಮತ್ತು 8 ದೇಶದವರು ಈ ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸುವ ಆದಿಶಕ್ತಿ ಶ್ರೀ ಗಂಗಮ್ಮ ದೇವಿ. ಈ ಗಂಗಮ್ಮ ದೇವಿಯ ಪುರಾಣ ಇತಿಹಾಸ ಅತಿ ಪ್ರಸಿದ್ಧವಾದದ್ದು ಮತ್ತು ಇದನ್ನು ಎಣಿಕೆ ಮಾಡುವ ಸಾಧ್ಯತೆ ಯಾರಿಗೂ ಸಹ ಇಲ್ಲ. ಇದು ಪಾಳ್ಯಗಾರರು ಪ್ರತಿಷ್ಠೆ ಮಾಡಿದ ಪುಣ್ಯಕ್ಷೇತ್ರ. ಹಾಗೂ ಈ ದೇವಾಲಯವು ಬುರುಡಗುಂಟೆ ಅಲ್ಲ, ಇದು 76 ಕೊತ್ತಳವುಳ್ಳ ಬಿರುದುಪುರಿ ಗಂಗಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಪುರಾತನ ಇತಿಹಾಸ ಇದೆ. ಇದಕ್ಕೆ ಶಿಲಾಶಾಸನಗಳು ಮತ್ತು 4 ದಿಕ್ಕುಗಳಲ್ಲಿ ಕೂಡ ಈ ದೇವಸ್ಥಾನದ ಕುರುಹುಗಳಿದೆ. ಈ ನಂಬಿದವರಿಗೆ ದೇವರು ಶಾಶ್ವತವಾಗಿ ತನ್ನ ಬಡತನವನ್ನು ನೀಗಿಸಿ ಉನ್ನತ ಮಟ್ಟಿಗೆ ಹಾದಿಯನ್ನು ತೋರಿಸೋ ಅದೇ ದೇವತೆ. ನಿಮ್ಮ ಹೆಸರು ಹೇಳ್ಬಿಟ್ಟು. ಈ ರಂಗಪ್ಪ ಪ್ರಧಾನ ಅರ್ಚಕರು. ಈ ಗಂಗಮ್ಮ ದೇವಸ್ಥಾನ ಅರ್ಚಕರು ನಾವು. ಸುಮಾರು ನಮ್ಮ ವಯಸ್ಸು ಈಗ 70 ವರ್ಷ ಆಗಿರುತ್ತೆ. ನಮ್ಮ ವಂಶ ಪಾರಂಪರೆಯಾಗಿ 700 ವರ್ಷಗಳ ಹಿಂದಿನೂ ನಮ್ಮ ದೇವ ಅರ್ಚನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಸರ್, ಮುಜರಾಯಿ ಇಲಾಖೆಗೆ ಏನಾದರೂ ಸೇರಿದೆಯಾ? ಈ ದೇವಾಲಯವು ಸುಮಾರು 150 ವರ್ಷಗಳ ಹಿಂದೆ ಈ ದೇವಾಲಯವನ್ನು ಮುಜರಾಯಿ ಇಲಾಖೆಗೆ ಸೇರ್ಪಡಿಸಲಾಗಿದೆ. ಇದರ ಆಧೀನ ಗಂಗಮ್ಮ ದೇವಸ್ಥಾನ ಮುಜರಾಯಿ ಇಲಾಖೆಯಲ್ಲಿ ಸೇರ್ಪಟ್ಟಿರುತ್ತೆ. ಅದರ ಆಧೀನದಲ್ಲೇ ಇರುತ್ತೆ. ಸರ್ಕಾರದಿಂದ ಅರ್ಚಕರಿಗೆ ಏನಾದರೂ ಇಲ್ಲಿ ಸಹಾಯಧನ ಸರ್ಕಾರದಿಂದ ಸಂಬಳ ಕೊಡ್ತಾ ಇದ್ದಾರೆ. ಅದು ಕಡಿಮೆ ಜೀವನ ಮಾಡೋ ಟ್ರಸ್ಟ್ ಏನಾದ್ರು ಮಾಡ್ಕೊಂಡಿದಾರ? ದೇವಸ್ಥಾನದಿಂದ ಕಮಿಟಿ ಟ್ರಸ್ಟ್ ಯಾವುದೂ ಇಲ್ಲ. ಮುಜರಾಯಿ ಇಲಾಖೆಯಿಂದ ಯಾವುದು ಟ್ರಸ್ಟ್ ಇಲ್ಲಿಗೆ ಮೊದಲು ಕನ್ವೀನರ್ ಇದ್ರು. ಆ ಕನ್ವೀನರು ಸಹ ಅದು ಸುಮಾರು
ಇತ್ತು, ಈಗಿಲ್ಲ. ಕಮಿಟಿಗಳು ಕೂಡ ಸರಿಯಾಗಿ ನಡೆಸ್ತಾ ಇದ್ದರಿಂದ ಹೆಚ್ಚಾಗಿ ಯಾವ ಒಂದು ತಿಂಗಳಲ್ಲಿ ಇಲ್ಲಿ ಪೂಜೆಗಳು ನಡೆಯುತ್ತೆ? ವಿಶೇಷವಾಗಿ ವಾರ್ಷಿಕ ಜಾತ್ರೆ ಅಂದರೆ ಏಪ್ರಿಲ್ 26, 28 ಅಮಾವಾಸ್ಯೆ ನಂತರ ಮೂರು ದಿವಸ ನಂತರ ಈ ಜಾತ್ರೆ ಪ್ರಾರಂಭ, ವಾರ್ಷಿಕ ಜಾತ್ರೆ. ನಂತರ ಆಷಾಢ ಮಾಸದಲ್ಲಿ ಕೂಡ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ. ಅಂದ್ರೆ ಶ್ರಾವಣ ಮಾಸದಲ್ಲಿ ಬಿಟ್ಟು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು. ಆದರೆ ಏನಂದ್ರೆ ಇಲ್ಲಿ ಆಷಾಢ ಮಾಸದಲ್ಲಿ ಆದಿಶಕ್ತಿ ಚಾಮುಂಡಿ ರೂಪದಲ್ಲಿರುವ ಈ ಗಂಗಮ್ಮ ದೇವತೆಯು ಇಷ್ಟಾರ್ಥ ನೆರವೇರಿಸುವ ಒಂದು ಶಕ್ತಿ ದೇವತೆ. ಈ ದೇವತೆಯ ಒಂದು ಸಣ್ಣ ಶ್ಲೋಕ: ಶ್ರೀ ಬ್ರಹ್ಮಾಂಡ ಪೀಠಸ್ಥಾಯಿ ಜ್ಯೋತಿರ್ಮಯೇ ವಜ್ರಾಂಗೆ ಸರ್ವಾಯುಧ ಪಾಣಿಯೇ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಆದಿಶಕ್ತಿ ನಮೋಸ್ತುತೆ ಅಂತ ಒಂದು ಶಾಸನ ಇದೆ. ಈ ದೇವಿಯು ನಂಬಿದ ಭಕ್ತರನ್ನು ಕಾಪಾಡುವ ಅಧಿದೇವತೆ. ಇಲ್ಲಿ ಈ ತಾಯಿ ಏನೇನು ಪವಾಡವನ್ನು ಕೋರಿದ ಭಕ್ತಗಳನ್ನು ಈಡೇರಿಸುವುದೊಂದು ಒಂದು ಪಂಚಸೂತ್ರ. ಇದು ಚೆನ್ನಾಗಿ ಅರಿತುಕೊಳ್ಳು, ಗಮನದಲ್ಲಿಟ್ಕೊಳ್ಳಿ. ಒಂದು, ಸಮಾಜದಲ್ಲಿ ಅತ್ಯಂತವಾದ ಬೇಕಾಗಿರೋದು ಒಂದು ನೀರು. ನಂತರ ಮದುವೆ ಆಗಬೇಕಾದ್ರೆ ಮದುವೆ ಆಗುತ್ತೆ. ನಂತರ ಮಕ್ಕಳಾದ ಮೇಲೆ ಅಧಿಕಾರ ಸಹ ಕೊಡುತ್ತೆ. ಅಧಿಕಾರದಿಂದ ಜನಗಳು ಮೈ ಮರೆತರೆ ರೋಗ ರುಜಿನಗಳನ್ನು ಕೂಡ ಬರುತ್ತೆ. ಈ ಪಂಚಸೂತ್ರಗಳನ್ನು, ರೋಗ ರುಜಿನಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡಿ ಕಾಪಾಡ್ತಾಳೆ. ಈ ದೇವಿಯನ್ನು ನಂಬಿದವರು ಇಂದಿಗೂ ಸಹ, ಮುಂದಿಗೂ, ಎಂದೆಂದಿಗೂ ಸಹ. ಇವಾಗ ಬುರುಡಗುಂಟೆ ಗಂಗಮ್ಮ ಜಾತ್ರೆ ಅಂದೇ ಒಂದು ಪ್ರಸಿದ್ಧ ಇದೆ. ಜಾತ್ರೆ ಒಂದು ಸಮಯದಲ್ಲಿ ಏನೇನು ಇಲ್ಲಿ ಪವಾಡ ನಡೆಯುತ್ತೆ, ಯಾವ್ಯಾವ ಶಾಸ್ತ್ರಗಳು ನಡೆಯುತ್ತೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ? ಈ ಜಾತ್ರೆ ಪವಾಡ ಏನಂದ್ರೆ, ಜಾತ್ರೆಗೆ ಮುಂಚಿತವಾಗಿ 8 ದಿವಸ ಮಾರಮ್ಮ ದೇವಿ. ಈ ಮಾರಮ್ಮ ದೇವರು ಜಾತ್ರೆಯ ಮುಂಚಿದಿಂದ 1 ವಾರದ ಮುಂಚೆ ಮಾರಮ್ಮ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ಮಾರಮ್ಮ ದೇವಿ ಆದ ಮೇಲೆ ಶುಕ್ರವಾರ ಶ್ರೀ ದುರ್ಗಮ್ಮ ದೇವಿಯು ದೀಪಾರಾಧನೆ ಆಗುತ್ತೆ. ಸಪ್ತಮಾತೃಕೆಯು ಸಹ ಈ ದೀಪಾರಾಧನೆಯನ್ನು ಮಾಡ್ತಾರೆ. ನಂತರ 9 ದೇವತೆಗಳು ಆದ ನಂತರ 10ನೇ ದೇವತೆಯಾದ ಶ್ರೀ ಗಂಗಮ್ಮ ದೇವತೆಗೂ ಭಾನುವಾರ, ಅಮಾವಾಸ್ಯೆ ಕಳೆದ ನಂತರ ಭಾನುವಾರ ದಿವಸ ಈ ವಿಶೇಷವಾಗಿ ಈ ಗ್ರಾಮ ದೇವತೆಗೆ 10ನೇ ದೇವತೆಗೂ ವಿಶೇಷವಾಗಿ ಗ್ರಾಮಸ್ಥರು, ನಂಬಿದ ಭಕ್ತರು, ಸುತ್ತಮುತ್ತಲ ಗ್ರಾಮಸ್ಥರು, 4 ರಾಜ್ಯದವರು, ಬೇರೆ ನಮ್ಮ ದೇಶದಿಂದ ಹೋಗಿ ದೇಶಗಳಲ್ಲಿರುವವರು ಸಹ ಅವರು ವಿಶೇಷವಾಗಿ ಈ ನಂಬಿದವನ್ನು ಇಷ್ಟಾರ್ಥಗಳನ್ನು, ವಿದ್ಯಾಭ್ಯಾಸ, ಕೋರಿಕೆಗಳನ್ನು ಈಡೇರಿಸುವ ಈ ತಾಯಿ ನಂಬಿಕೆ ಇದೆ. ಆ ದೇವತೆಗಳು ಕೂಡ ಸಹ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಂಬಿದವರಿಗೆ ಇತ್ಯಾರ್ಥಗಳನ್ನು ನೆರವೇರಿಸ್ಕೊಳ್ತಾ ಬಂದಿದ್ದಾಳೆ. ಮುಂದೆ ಕೂಡ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆದ್ದರಿಂದ ಈ ದೇವಿಯನ್ನು ಕಾಯ ವಾಚ ಮನಸ ಪಂಚೇಂದ್ರಿಯಗಳನ್ನು ಶುದ್ಧ ಭಕ್ತಿಯಿಂದ ಆ ತಾಯಿಯನ್ನು ಆಚರಣೆ ಮಾಡಿಕೊಂಡು ನಂಬಿದವನ್ನ ಪೂಜೆ ಮಾಡಿ ಶಕ್ತಾನುಸಾರ ಭಗವಂತ ದೇವಿಯನ್ನು ಪ್ರಾರ್ಥನೆ ಮಾಡಿ, ಭಗವಂತನ ಆರಾಧನೆಯೇ ಪ್ರಥಮ. ಅದಕ್ಕೆ ಪ್ರಥಮ ದೇವತೆಯಾದ ಗಂಗಾದೇವಿ ಅಂದರೆ ಪ್ರಪಂಚಕ್ಕೆ ಅಧಿದೇವತೆ. ನೀರಿಲ್ಲದಿದೆ ಪ್ರಪಂಚ ಶೂನ್ಯ. ಆದ್ದರಿಂದ ಪ್ರತಿಮು ನೀರು, ಸಮಾಜದಲ್ಲಿ ನೀರು, ಆ ನೀರೇ ಗಂಗಮ್ಮ ದೇವಿ, ಅಧಿದೇವತೆ ಗಂಗಮ್ಮ ದೇವರು. ಆ ಗಂಗಮ್ಮ ದೇವಿಯನ್ನು ಸದಾ ನಾವು ಪ್ರತಿಯೊಬ್ಬ ಸಮಾಜದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ಸಹ ಗಂಗಾದೇವಿಯನ್ನು ಪೂಜೆ ಮಾಡಿ ಆ ತಾಯಿಯನ್ನು ಸೇವೆ ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಳ್ಬೋದು. ಈ ತಾಯಿಯನ್ನು ಪೂಜೆ ಮಾಡಿದವರಿಗೆ ಇಷ್ಟಾರ್ಥಗಳನ್ನು ಬಡತನದಿಂದ ಉನ್ನತ ಮಟ್ಟಕ್ಕೆ ತರೋ ಅಂತ ಅಧಿದೇವತೆ. ಇದು ಸಾಮಾನ್ಯವಾದ ದೇವತೆ ಅಲ್ಲ. ನಂಬಿದವರನ್ನು ಕೋಟೆ ಕೊಟ್ಟರ ರಾಜ್ಯಭಾರವನ್ನು ಮಾಡ್ತಾಳೆ. ನಂಬಿದವರು ಹೊಳೆದರೆ ನಾರಿ, ಮುನಿದರೆ ಮಾರಿ ಅಂತ. ಈ ಗಂಗಮ್ಮ ದೇವತೆಯು ಸಾಮಾನ್ಯ ದೇವತೆ ಅಲ್ಲ. ಅದನ್ನು ನಂಬಿದವರಿಗೆ ಅನುಭವಿಸುವ ಭಕ್ತಾದಿಗಳಲ್ಲಿ ಸುಮಾರು ಸಾಕ್ಷ್ಯಾಧಾರಗಳು ಇವೆ. ಈ ಸಾಕ್ಷ್ಯಾಧಾರಗಳನ್ನು ಜನರಿಗೆಲ್ಲ ತಿಳುವಳಿಕೆ ಮಾಡಿ ಆ ದೇವಿಯ ಪ್ರಾರ್ಥನೆ ಆಗಬೇಕು ಅಂತ ನಮ್ಮಲ್ಲಿ ವಿನಂತಿ.